ವಿಭೂತಿ ಧರಿಸಿದರೆ ಹೋಗುವುದು ಭವರೋಗ. ವಿಭೂತಿ ಚಿನ್ನ ಚಿನ್ನವಯ್ಯ. ವಿಭೂತಿ ಧರಿಸಿದರೆ ಹೋಗುವುದು ಭವರೋಗ. ವಿಭೂತಿ ಚಿನ್ನ ಚಿನ್ನವಯ್ಯ. ವಿಭೂತಿ ಧರಿಸಿದರೆ. ಹಾಯ್ ಫ್ರೆಂಡ್, ನಾನು ವೇದ. ವೆಲ್ಕಮ್ ಟು ವೇದಾವತಿ ಲಾಗು. ನಾವು ದೀಪಾವಳಿ ಹಬ್ಬಕ್ಕೆ ಪಾಂಡವರು ಕೌರವರು ಅಂತ ಅಟ್ಟಿಲಕ್ಕಮ್ಮನ ಮಾಡಿದ್ವಲ್ಲ, ಅದನ್ನೇ ಉಪಯೋಗಿಸಿ ಸಗಣಿ ಉಪಯೋಗಿಸಿ ಕುಳ್ಳು ತಟ್ಟಿ ಅದರಿಂದನೇ ವಿಭೂತಿ ಗಟ್ಟಿ ಮಾಡಿದ್ದೀವಿ. ನೋಡೋಣ ಬರ್ರಿ ಹೇಗೆ ಮಾಡಿದ್ದೀವಿ ಅಂಥೇಳಿ. ಒಂದು ಇದನ್ನು ಕುಳ್ಳು ತಟ್ಟಿದ್ವಿ, ರೊಟ್ಟಿ ತಟ್ತಾರಲ್ಲ ಆ ಥರ ತಟ್ಟಿ ಬಿಸಿಲಲ್ಲಿ ಒಣಗಿಸಿದ್ವಿ. ಒಂದು 3-4 ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಬಿಡ್ಬೇಕು. ಅದನ್ನು ಸುಡೋಕ್ಕೋಸ್ಕರ ಒಂದು ಕಬ್ಬಿಣದ ಬಾಣಲಿ ತಗೊಂಡಿದ್ದೀವಿ. ಈ ಕುಳ್ಳು ಚೆನ್ನಾಗಿ ಒಣಗಿದೆ ನೋಡಿ. ಅದನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡು ಅದನ್ನು ಪಚ್ಚ ಕರ್ಪೂರ ತಗೋಬೇಕು. ಇದು ಪಚ್ಚ ಕರ್ಪೂರ ಯಾಕಂದರೆ ಉರಿ ಹತ್ತಲಿಕ್ಕೋಸ್ಕರ ಒಂದು, ಆಮೇಲೆ ವಿಭೂತಿ ಘಮ ಬರುತ್ತೆ, ಹಾಗಾಗಿ ಪಚ್ಚ ಕರ್ಪೂರ ಉಪಯೋಗಿಸ್ಕೋಬೇಕು. ಇಲ್ಲಾಂದರೆ ಪಚ್ಚ ಕರ್ಪೂರ ಇಲ್ಲ ಅಂದರೆ ಮಾಮೂಲು ಕರ್ಪೂರನೇ ಉಪಯೋಗಿಸ್ಕೋಬೋದು. ಇದು ಚೆನ್ನಾಗಿ ಬರುತ್ತೆ ಘಮ ಅಂತೇಳಿ ಅಷ್ಟೇ, ಇನ್ನು ಬೇರೆ ಏನು ಕಾರಣ ಇಲ್ಲ. ಎಲ್ಲ ಸಣ್ಣ ಸಣ್ಣ ತುಂಡು ಮಾಡಿ ಇದನ್ನು ಬೂದಿ ಮಾಡ್ಕೊಳ್ಳೋಣ. ಇದು ಎಲ್ಲನೂ ಒಂದು 8 ಕುಳ್ಳಿದ್ದು ಅದನ್ನೆಲ್ಲನೂ ಉರಿ ಮಾಡಿ ಪುಡಿ ಮಾಡಿ ಬೂದಿ ಮಾಡ್ಕೋಬೇಕು. ಹಾಗಾಗಿ ಒಂದೊಂದೇ ಪೀಸ್ನ ಕಟ್ ಮಾಡಿ ಕುಳ್ಳನ್ನು ಪುಡಿ ಮಾಡಿ ಬೆಂಕಿ ಹಚ್ತಾ ಇರೋದು. ಇದು ವಿಭೂತಿ ಮಹಿಮೆ ನಿಮಗೆ ಗೊತ್ತೇ ಇದೆಲ್ಲ. ಆವಾಗ ದೊಡ್ಡವರು ಪ್ರೆಗ್ನೆಂಟ್ ಇದ್ದವರು ವಿಭೂತಿ ಧರಿಸ್ಕೊಂಡು ಅವ್ರಿಗೆ ತಿನ್ನಬೇಕು ಅನ್ಸೋದಂತ, ಅದು ಗಮಕ್ಕೋಸ್ಕರ ಅವಾಗೆಲ್ಲ ತಿನ್ನೋರು. ಆಮೇಲೆ ಹಿರಿಯರು ಕೂಡ ವಿಭೂತಿ ಧರಿಸ್ಕೊಂಡು ಬಾಯೊಳಗೆ ಭಸ್ಮ ಅಂತೇಳಿ ಬಾಯೊಳಗೆ ಹಾಕೋಣರು. ಈಗ ಬಾಯೊಳಗೆ ಹಾಕೋಣದೆಲ್ಲ ಧರಿಸ್ಕೊಳ್ಳೋದೇ ಕಷ್ಟ ಆಗಿಬಿಟ್ಟಿದೆ. ಯಾಕಂದರೆ ಕೆಮಿಕಲ್ಲು ಅಂತೇಳಿ ಎಲ್ಲದರಲ್ಲೂ ಕೆಮಿಕಲ್ಲು ಅಂತೇಳಿ ಧರಿಸ್ಕೊಳ್ಳೋದೇ ಕಷ್ಟ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಮನೆಯಲ್ಲೇ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಲ್ವಾ. ಹಾಗಾಗಿ ಮನೆಗೆ ಮಾಡೋದು ಹೇಗೆ ಅಂತ ಬಂದು ತೋರಿಸೋಣ ಅಂತ ಇಲ್ಲಿ ಮಾಡ್ತಾಯಿದ್ದೀನಿ ನೋಡಿ. ಆ ಬೂದಿ ಎಲ್ಲನೂ ಜರಡಿ ಇಟ್ಕೋಬೇಕು. ಸಣ್ಣ ಕಿಂಡಿ ಇರುತ್ತಲ್ಲ ಅದು ಇದರಿಂದ ಜಲ್ಡಿ ಎಲ್ಲ ಇಟ್ಕೊಂಡು ಇದನ್ನು ಈ ಥರ ಎಲ್ಲ ಕೈಯಿಂದ ಹಿಂಗೆ ಅಂದ್ಬಿಟ್ರೆ ಎಲ್ಲ ಪುಡಿ ಉದುರುತ್ತೆ. ಇದು ಮೇಲಿದ್ದಿದ್ದು ಕೂಡ ನಾವು ಗಿಡಕ್ಕೆ ಹಾಕಬೇಕು, ಎಲ್ಲಿ ಬೇಕಂದ್ರೆ ಅಲ್ಲಿ ಚೆಲ್ಲಬೇಡಿ. ಇದು ಜವಾರಿ ಆಕಳಿರುತ್ತಲ್ಲ ಅದ್ರ ಸಗಣಿದೇ ಹಾಕಬೇಕು. ಬೇರೆ ಎಂತಿದಾವ ಹಸುಗಳು ಈಗ ಬಂದಿದ್ದಾವಲ್ಲ ಅದ್ರದ್ದು ಬೇಡ. ಜವಾರಿ ಹಸು ಇರುತ್ತಲ್ಲ ಆ ಆಕಳದೇ ಸಗಣಿದು ಕುಳ್ಳು ತಟ್ಟಿ ಮಾಡಬೇಕು. ಹಾಲು ಕೂಡ ಅದರದ್ದೇ ಉಪಯೋಗಿಸ್ಬೇಕು. ತುಪ್ಪನೂ ಆಕಳದ್ದೇ ತುಪ್ಪ ಉಪಯೋಗಿಸ್ಬೇಕು. ಇದಕ್ಕೆ ಆಕಳು ತುಪ್ಪ ಬೇಕು, ಸುಣ್ಣ ಬೇಕು, ಸ್ವಲ್ಪ ಹಾಲು ಬೇಕು ಅಷ್ಟೇ. ಅದನ್ನೆಲ್ಲನೂ ಬೂದಿನ ಎಲ್ಲ ಪುಡಿ ಮಾಡ್ಕೊಂಡು ಜಡಿ ಇಟ್ಕೊಂಬಿಡೋಣ. ನಾವೆಲ್ಲ ಜಡಿ ಇಟ್ಕೊಂಡು ಆಯಿತು. ಈಗ ಸ್ವಲ್ಪ ಸುಣ್ಣ ಉಪಯೋಗಿಸೋಣ. ಸುಣ್ಣ ಉಪಯೋಗಿಸ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕೋಣ. ಒಂದು 2 ಸ್ಪೂನ್ ತುಪ್ಪ ಹಾಕೋಣ. 2 ಸ್ಪೂನ್ ತುಪ್ಪದ ಜೊತೆಗೆ ಸ್ವಲ್ಪ ಹಾಲು ಹಾಕೋಣ. ಭಾಳ ಕ್ವಾಂಟಿಟಿ ನೋಡಿ ಹಾಲು ಹಾಕೋಣ. ಹಾಲು ಹಾಕ್ಕೊಂಡು ನೋಡಿ ಸುಣ್ಣ ಹಾಕೋಣ. ಸುಣ್ಣ ಸ್ವಲ್ಪ ಹೆಚ್ಚು ಕಡಿಮೆ ಉಪಯೋಗಿಸ್ಕೊಂಡ್ರೆ, ನಮಗೆ ಕಲರ್ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಇಲ್ಲಪ್ಪ ನಮಗೆ ಕಪ್ಪುಗೆ ಸ್ವಲ್ಪ ಕಲರ್ ಡಲ್ ಆಗಿದ್ರೂ ಪರವಾಗಿಲ್ಲ ಅಂತಂದರೆ ನಾವು ಸ್ವಲ್ಪ ಉಪಯೋಗಿಸ್ಕೋಬೋದು. ನಾವು ಒಂದು ಕಾಲು ಭಾಗದಷ್ಟು ಬೂದಿ ಎಷ್ಟಿತ್ತು ಅದರ ಕಾಲು ಭಾಗದಷ್ಟು ಉಪಯೋಗಿಸ್ಕೊಂಡಿದ್ದೀವಿ. ಇದನ್ನು ಚೆನ್ನಾಗಿ ನಾದಬೇಕು. ಚಪಾತಿ ಹಿಟ್ಟು ನಾದ್ತೀವಲ್ಲ ಆ ಥರ ಎಲ್ಲ ಮಿಕ್ಸ್ ಆಗಬೇಕಲ್ಲ. ಸುಣ್ಣ, ತುಪ್ಪ, ಹಾಲು, ಬೂದಿ ಎಲ್ಲನೂ ಚೆನ್ನಾಗಿ ಹೊಂದ್ಕೋಬೇಕಲ್ಲ. ಹಾಗಾಗಿ ಚೆನ್ನಾಗಿ ಕಲಿಸ್ಬೇಕು. ಇದು ಚೆನ್ನಾಗಿ ಕಲಸಾದ್ಮೇಲೆ ಆಕಾರ ಬರುತ್ತಾ ನೋಡ್ರಿ. ಇದು ಸ್ವಲ್ಪ ತಿಳು ಅನ್ನಿಸ್ತು, ಹಾಗಾಗಿ ಇನ್ನೂ ಸ್ವಲ್ಪ ಸುಣ್ಣದ ಪೌಡ್ರ್ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀವಿ. ಗೊತ್ತಾಗುತ್ತೆ ಇದು ನಾವು ಏನೇ ಆಗಲಿ ಚಪಾತಿ ರೊಟ್ಟಿ ನೋಡ್ತೀವಲ್ಲ, ನಮಗೆ ಅದೇ ಗೊತ್ತಾಗುತ್ತೆ. ಆವಾಗ ನಾವು ಆಕಾರ ಮಾಡ್ಕೋಬೇಕು. ಇದು ಯಾಕೋ ನಮಗೆ ಸ್ವಲ್ಪ ತೆಳ್ಳಗೆ ಅನ್ನಿಸ್ತಾ ಇದೆ.
ಎಷ್ಟು ಚೆನ್ನಾಗಿ ಕಲಿಸ್ಕೊಳ್ತೀವೋ ನೋಡಿರಿ. ಮತ್ತು ತೆಳ್ಳಗೆ ಅನ್ನಿಸ್ತು ಅಂದರೆ ಒಂದು ಬಟ್ಟೆ ಇರುತ್ತಲ್ಲ, ಟವಲ್ಲರು ಅಥವಾ ನೀರು ಪಂಜಿ ಆದರೂ ಯಾವುದಾದ್ರೂ ಒಂದು ತಗೊಂಡು ಅದು ನೀರಿನ ಅಂಶ ಎಲ್ಲ ತೆಗೆದುಬಿಡೋಣ. ನೀರಿನ ಅಂಶ ಕೂಡ ಎಲ್ಲಿ ಬೇಕಲ್ಲಿ ಚೆಲ್ಲಬೇಡಿ, ಗಿಡಕ್ಕೆ ಹಾಕ್ಕೊಳ್ಳಿ. ಇದು ನೋಡಿ ಚೆನ್ನಾಗಿ ಹದವಾಗಿ ಕರೆಕ್ಟಾಗಿ ಆಕಾರ ಕೊಡೋಕ್ಕೆ ಕರೆಕ್ಟಾಗಿದೆ. ಅದನ್ನು ಚೆನ್ನಾಗಿ ಒಂದು ಆಕಾರ ಕೊಡೋಣ. ಈ ಥರ ನಾವು ಚೌಕಾಕಾರ ರೌಂಡಾಗಿ ಯಾವ ಥರ ಬೇಕಾದ್ರೆ ನಮ್ಮ ಮನಸ್ಸಿಗೆ ಬಂದಂಗೆ ಮಾಡ್ಕೋಬೋದು. ಈ ಥರ ನಾವು ಆಕಾರ ಕೊಟ್ಟಿದ್ದೀವಿ ಕೈಯಲ್ಲೇ. ಅದನ್ನು ಮತ್ತೆ ಸುಡಬೇಕು. ಅದಕ್ಕೋಸ್ಕರ ಅದೇ ಬಾಣಲಿನೇ ತಗೊಂಡು ನಾವು ಬೆಂಕಿ ಹಚ್ಚೋಕ್ಕೆ ಸ್ವಲ್ಪ ಕಟ್ಟಿಗೆ ಎಲ್ಲ ಇಟ್ಕೊಂಡಿದ್ದೀವಿ. ಉರಿ ಹಾಕ್ತಾಯಿದ್ದೀವಿ ನೋಡಿ. ಉರಿ ಚೆನ್ನಾಗಿ ಉರಿಲಿ ಅಂತೇಳಿ ಸ್ವಲ್ಪ ಫ್ಯಾನ್ ಗಾಳಿ ಹಿಡಿತಿದ್ದೀವಿ, ಚೆನ್ನಾಗಿ ಉರಿಲಿ ಅಂತ. ಆವಾಗ ಊದೋಕ್ಕೆ ಒಲೆಗಳಿದ್ವಲ್ಲ, ಊದೋಕ್ಕೆ ಇರ್ತಿತ್ತು. ಈಗೇನಿಲ್ಲಲ್ಲ, ಹಂಗಾಗಿ ಕೈ ಫ್ಯಾನ್ ಇತ್ತು, ಅದನ್ನೇ ತಗೊಂಡು ಗಾಳಿ ಬಿಟ್ವಿ. ಅದು ಬೂದಿ ಗಟ್ಟಿ ಇಟ್ಟಿಗೆ ಇದು ಇತ್ತಿತ್ತಲ್ಲ, ವಿಭೂತಿ ಗಟ್ಟಿ, ಆ ಕೆಂಡಕ್ಕೆ ಹಾಕ್ತಾಯಿದ್ದೀವಿ ನೋಡಿ. ಎಲ್ಲನೂ ಸುಡಲಿ ಅಂತ. ಸುಟ್ಟರೆ ಚೆನ್ನಾಗಿ ಗಟ್ಟಿನೂ ಆಗುತ್ತೆ, ಕಲರು ಕೂಡ ಬರುತ್ತೆ. ಚೆನ್ನಾಗಿ ಉರಿಲಿ ಅಂತ ಇನ್ನೂ ಸ್ವಲ್ಪ ಫ್ಯಾನ್ ಗಾಳಿ ಹಿಡಿತಾ ಇದ್ದೀವಿ. ಚೆನ್ನಾಗಿ ಸುಡಬೇಕು. ಇದು ಸುಟ್ಟರೆ ಗಟ್ಟಿನೂ ಆಗುತ್ತೆ, ಕಲರು ಚೆನ್ನಾಗಿ ಬರುತ್ತೆ. ಅದು ಒಂದು ಕಡೆ ಸುಟ್ಟಿದೆಲ್ಲ, ಹಾಗಾಗಿ ಇಕ್ಕಳದಿಂದ ಹಿಂಗೆ ಒಳ್ಳೆ ಹಿಂಗೆ ತಿರುಗಿಸ್ತಾ ಇದ್ದೀವಿ. ಅದು ಒಂದು ಕಡೆ ಸುಟ್ಟಿರುತ್ತೆ, ಹಾಗಾಗಿ ಇನ್ನೊಂದು ಕಡೆ ಸುಡಲಿ ಅಂತೇಳಿ ಮೇಲೆಲ್ಲ ಕೆಂಡ ಹಾಕ್ತೀವಿ. ಅದ್ರ ಮೇಲೇನು ಎಲ್ಲ ಚೆನ್ನಾಗಿ ಸುಟ್ಬಿಟ್ರೆ ಇದು ತಣ್ಣಗಾಗೋವರೆಗೂ ಕೆಂಡದಲ್ಲೇ ಬಿಟ್ಬಿಡೋಣಂತೆ. ಇದು ರಾತ್ರಿ ಹೊತ್ತು ಒಲೆ ಎಲ್ಲ ಒರೆಸ್ತಿದ್ರು. ಅವಾಗ ಒಲೆಗಳಿದ್ದಿದ್ವು, ಸಾರಿಸಿ ಬಳಸಿ ವಿಭೂತಿ ಹಚ್ಚಿ ಅರಿಶಿನ ಕುಂಕುಮ ಹಚ್ತಿದ್ರು. ಆಮೇಲೆ ಏನೇ ಒಂದು ಅಡುಗೆ ಮಾಡಲಿ ಪಾತ್ರೆಗಳಿಗೆ ವಿಭೂತಿ ಕಟ್ಟಿ ಬಳಿತಿದ್ರು. ಆಮೇಲೆ ಯಾರು ಗೆಸ್ಟ್ಗಳು ಬಂದ್ರೂ ಕೂಡ ಅವ್ರಿಗೆ ಫಸ್ಟು ಕೈಕಾಲಿಗೆ ನೀರು ಕೊಟ್ಟು ವಿಭೂತಿ ಕೊಟ್ಟು ಆಮೇಲೆ ಊಟಕ್ಕೆ ಬಡಿಸ್ತಾಯಿದ್ರು. ಈಗ ಅದೆಲ್ಲ ಮಾಯ ಆಗಿಬಿಟ್ಟಿದೆ. ಈಗ ದಿನಕ್ಕೊಂದ್ಸಲ ವಿಭೂತಿ ಹಚ್ಕೊಳಕ್ಕೆ ಟೈಮ್ ಇಲ್ದಂಗೆ ಆಗ್ಬಿಟ್ಟಿದೆ ಎಲ್ರಿಗೂ. ಚೆನ್ನಾಗಿ ವಿಭೂತಿ ಎಷ್ಟು ಹಚ್ಕೋತೀವೋ ನಾವು ಅಷ್ಟು ಒಳ್ಳೆಯದು. ಹಾಗಾಗಿ ಎಷ್ಟು ವಿಭೂತಿ ಬಳಸ್ತೀವೋ ಅಷ್ಟು ಒಳ್ಳೆಯದು. ನೋಡಿರಿ, ಈ ಥರ ಆಗಿದೆ. ನಾವು ಸುಟ್ಟು ಆದಮೇಲೆ ಈ ಥರ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ. ತುಂಬ ಕಲರ್ ಬಂದಿಲ್ಲ, ಯಾಕಂದರೆ ನಾವು ಸುಣ್ಣ ಜಾಸ್ತಿ ಬಳಸಿಲ್ಲಲ್ಲ. ಹಾಗಾಗಿ ನಾವು ಒಂದು ಪೇಪರ್ನಲ್ಲಿ ಸುತ್ತಿಟ್ಬಿಟ್ರೆ ನಾವು ವರ್ಷಗಟ್ಟಲೆ ನಾವು ಉಪಯೋಗಿಸ್ಬೋದು, ಚೆನ್ನಾಗಿರುತ್ತೆ. ಇದು ಕಪ್ಪು ಆಗಲ್ಲ, ಚೆನ್ನಾಗೂ ಆಗುತ್ತೆ. ದಿನ ಬಳಸೋದ್ರಿಂದ ಒಳ್ಳೆಯದು. ನಾವು ದಿನಾನೂ ಬಳಸ್ತೀವಿ, ಹಾಗೆಯೇ ಧರಿಸ್ಕೊಳ್ತೀವಿ, ಅಡುಗೆಗಳಿಗೂ ಉಪಯೋಗಿಸ್ತೀವಿ. ಈ ಗ್ಯಾಸ್ ಒಲೆ ಇದ್ರೂ ಅದನ್ನು ರಾತ್ರಿ ಎಲ್ಲ ಕ್ಲೀನ್ ಮಾಡಿ ಒಲೆಗೆಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಕೊತೀವಿ. ಈ ಕೆಲ್ಸಕ್ಕೆ ಹೋಗೋರ್ಗು ಬೆಳಗ್ಗೆ ಎದ್ದ ತಕ್ಷಣ ಬೇಗ ಕೆಲಸಗಳು ಆಗ್ಬಿಡ್ತವೆ ಒಲೆ ಕ್ಲೀನ್ ಇದ್ದರೆ. ಹಾಗೆಯೇ ಮತ್ತು ನಮ್ಮ ಮನೆಗಳಿಗೆ ಇದ್ರೂ ಎಲ್ಲ ಒರೆಸಿ ಕ್ಲೀನಾಗಿ ಇಟ್ಕೊಂಬಿಟ್ರೆ ರಾತ್ರಿ ಹೊತ್ತು ದೇವತೆಗಳು ಬಂದು ಹೋಗ್ತಾರೆ ಅಂತ ನಮ್ಮ ಮನೆಯಲ್ಲೆಲ್ಲ ಹಿರಿಯರು ಹೇಳ್ತಿದ್ರು. ಹಾಗಾಗಿ ಮುಸ್ರೆ ಪಾತ್ರೆ ಇಡಬಾರ್ದು, ಗ್ಯಾಸು ಒಲೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕು, ವಿಭೂತಿ ಧರಿಸಿರ್ಬೇಕು, ದೇವತೆಗಳು ಬಂದು ನೋಡ್ಕೊಂಡು ಹೋಗ್ತಾರೆ ಅನ್ನೋದೊಂದು ಹಿರಿಯರು ಹೇಳ್ತಿದ್ರು. ಹಾಗಾಗಿ ನಾವು ಪ್ರತಿನಿತ್ಯನೂ ಈ ಥರ ಮಾಡ್ಕೊತ ಬಂದಿದ್ದೀವಿ. ನಿಮ್ಮ ಮನೇಲಿ ಈ ಅಭ್ಯಾಸ ನಿಮಗಿದೆನಾ? ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಿಮಗೆ ಈ ಲಾಗ್ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಹಾಗೆಯೇ ಸುಮ್ಮನೆ ನೋಡ್ತಾ ಇದ್ದೀರಿ, ಲೈಕ್ ಮಾಡಿ ನೋಡಿ, ಸಬ್ಸ್ಕ್ರೈಬರ್ ಆಗಿ ನೋಡಿ. ನನ್ನ ರಿಕ್ವೆಸ್ಟ್ ಇದು. ಎಲ್ರಿಗೂ ಈ ಲಾಗ್ ಇಷ್ಟ ಆಯಿತಾ? ಇಷ್ಟ ಆದರೆ ನಾನು ಹೋಗಿ ಬರ್ತೀನಿ, ಮುಂದಿನ ಲಾಗಲ್ಲಿ ಸಿಗ್ತೀನಿ. ಹೋಗಿ ಬರಲಾ? ಮತ್ತೆ ಸಿಗ್ತೀನಿ. ಬಾಯ್.